औदुंबर निवासी भक्ताभिमानी राजाधिराज सद्गुरु शिव चिदंबरेश्वर महाराज की जय। दास राजा राम महाराज की जय. ಸಂತಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರ ಗಾಥಾದ ಸರಳ ಅನುವಾದಕರು ಪರಮಪೂಜ್ಯ ಶಂಕರ ದೀಕ್ಷಿತ್ ಗುರು ಮಹಾರಾಜರು ಕರ್ಕಿಹಳ್ಳಿ. ಅಧ್ಯಾಯ 26. ದೇವಿಯ ಭಕ್ತ ಹನುಮಂತ ಅವಧಾನಿ. ಕೋಡಿ ಕೃಷ್ಣ ರೋಗಿ ಶುದ್ಧ ಹೋತಿ ಅಂಗಿ, ಕೋಡಿ ಕೃಷ್ಣ ರೋಗಿ ಶುದ್ಧ ಹೋತಿ ಅಂಗಿ, उघडलीला जगी दावितासे, उघडलीला जगी दावितासे, कोडी कृष्ण रोगी शुद्ध होती अंगी, कोडी कृष्ण रोगी शुद्ध होती अंगी, पंगुळासी पाये उल्लंघितो गिरी, पंगुळासी पाये उल्लंघितो गिरी, वेदतोच्चारी मूका जाना, वेदतोच्चारे मूका जाना, कोडी कृष्ण रोगी शुद्ध होती अंगी, कोडी कृष्ण रोगी शुद्ध होती अंगी, ऐसे लीला प्रगट दावी दृष्टि पुढे, ऐसे लीला प्रगट दावी दृष्टि पुढे, न मजती मुट्टे काय की जय, न मजती मोटे काय की जय, कोडी कृष्ण रोगी शुद्ध होती अंगी, कोडी कृष्ण रोगी शुद्ध होती अंगी, दासमणे काय सांगू तो विस्तार, दासमणे काय सांगू तो विस्तार, उघड चिदंबर लीला दावी, उघड चिदंबर लीला दावी, कोडी कृष्ण रोगी शुद्ध होती अंगी, कोडी कृष्ण रोगी शुद्ध होती अंगी, उघड लीला जगी दावितासे, उघड लीला जगी दावितासे, कोडी कृष्ण रोगी शुद्ध होती अंगी, कोडी कृष्ण रोगी शुद्ध होती अंगी, कोडी कृष्ण रोगी ಶುದ್ಧ ಹೋತಿ ಅಂಗಿ. ಶ್ರೀ ಚಿದಂಬರನು ಯುಗಯುಗದಲ್ಲಿ ಪೂರ್ಣ ರೂಪದಿಂದ ಅವತಾರ ಮಾಡುತ್ತಾ ಜನರನ್ನು ಸನ್ಮಾರ್ಗಕ್ಕೆ ಹಚ್ಚುತ್ತಲಿರುವನು. ಭೂಮಿಯ ಮೇಲೆ ಧರ್ಮದ ಅವನತಿಯಾದಾಗ ಅವತರಿಸಿ ಜನರನ್ನು ಸನ್ಮಾರ್ಗದತ್ತ ಒಯ್ಯುವನು. ಅಂತೆಯೇ ಭಗವದ್ಗೀತೆಯಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಎಂದು ಹೇಳಿದ್ದಾನೆ. ಹೀಗೆ ಅವತರಿಸಿದ ಅವತಾರಗಳು ಹಲವಾರು ಉಂಟು. ಹೀಗೆ ಅವತರಿಸಿದಾಗಲೆಲ್ಲ ಜನರ ಕುಂದುಕೊರತೆಗಳನ್ನು ನೀಗಿಸಿ ಸನ್ಮಾರ್ಗದಲ್ಲಿ ನಡೆಯುವ ದಾರಿ ತೋರಿಸಿದನು. ಅವನು ಶಕ್ತಿವಂತನು. ಅವನ ಶಕ್ತಿಗೆ ಮಿತಿ ಎಂಬುದೇ ಇಲ್ಲ. ಅವನು ಮನಸ್ಸು ಮಾಡಿದ ಕ್ಷಣವೇ ಏನು ಬೇಕಾದರೂ ಮಾಡಬಲ್ಲನು. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ ಎಂಬ ಅವನ ಆಶೀರ್ವಚನದಂತೆ ಮೂಕನನ್ನು ಮಾತನಾಡಲು ಹಚ್ಚಬಲ್ಲನು. ಹೆಳವರಿಗೆ ಪರ್ವತ ಏರಲು ಹಚ್ಚಬಲ್ಲನು. ಕುಷ್ಠರೋಗಿಗಳ ರೋಗ ನಿವಾರಣೆ ಮಾಡಬಲ್ಲನು. ಅವನು ಸರ್ವಾಂತರ್ಯಾಮಿಯು. ತನ್ನದೇ ಆದ ಲೀಲಾ ನಾಟಕದಿಂದ ಅವನು ನಾಟಕವಾಡಿ ತೋರಿಸುವನು. ಉದಯಾಸ್ತಮಾನಗಳು ಸಹ ಅವನ ಕೃಪೆಯಿಂದ ಆಗುವವು. ಅವನ ಕೃಪೆಯಿಂದಲೇ ಮಾನವನ ಉದ್ಧಾರ ಆಗಬಲ್ಲದು. ಅವನು ಅಯೋನಿಜನು, ಪೂರ್ಣಾವತಾರಿಯೂ ಆಗಿ ತನ್ನ ಅಘಟಿತ ಘಟನಾಶಕ್ತಿಯನ್ನು ತೋರಿಸುತ್ತಾ ಬಂದಿರುವನು. ಅವನಿಗೆ ಜಾತಿ ಭೇದಗಳಿಲ್ಲ, ಬಡವ ಬಲ್ಲಿದರೆಂದಿಲ್ಲ, ವಯಸ್ಸಿನ ಮಿತಿ ಇಲ್ಲ. ಯಾರಾದರೂ ಸರಿ ಅವನ ಕೃಪೆಗೆ ಪಾತ್ರರಾದರೆ ಸಾಕು, ಅವರೇ ಧನ್ಯರು. ನಿರಾಕಾರನು ಸಾಕಾರನೂ ಆದ ಅವನು ವೈದಿಕ ಬಡಬ್ರಾಹ್ಮಣನಾಗಿ ಜನಿಸಿ ಸಕಲ ಶಕ್ತಿಯಿಂದ ಜನನ ಕಾಲದಿಂದಲೇ ಬೆಳಗುತ್ತಿರುವನು. ಒಮ್ಮೆ ತೈಲಂಗ ದೇಶದಲ್ಲಿ ಆಂಧ್ರಪ್ರದೇಶ ಹನುಮಂತಾವಧಾನಿ ಹಾಗೂ ಅವನ ಬಂಧು ವಾಸವಾಗಿದ್ದರು. ಹನುಮಂತಾವಧಾನಿಯು ಶ್ರೇಷ್ಠ ದೇವಿ ಉಪಾಸಕನು. ಉಗ್ರವಾದ ತಪಸ್ಸು, ಅನುಷ್ಠಾನ, ಪಂಚಾಗ್ನಿ ಸಾಧನ ಮುಂತಾದ ಕಟುಗ್ರ ಅನುಷ್ಠಾನಗಳನ್ನು ತಪ್ಪದೇ ಮಾಡುತ್ತಿದ್ದನು. ಇದರಿಂದ ಸಿದ್ಧಿಸಿಕೊಂಡಿದ್ದನು. ವರ್ಷಾಕಾಲದಲ್ಲಿ ಚಳಿಗಾಲದಲ್ಲಿಯೂ ಸಹ ತನ್ನ ಅನುಷ್ಠಾನ ಬಿಡದೆ ಆಚರಿಸುತ್ತಿದ್ದನು. ಚಳಿಯಲ್ಲಿಯೂ ಸಹ ನದಿಯಲ್ಲಿ ನಿಂತು ಅನುಷ್ಠಾನ
ಮಾಡುತ್ತಿದ್ದನು. ಇದರಿಂದ ದೇವಿಯ ಸಾಕ್ಷಾತ್ಕಾರ ಪಡೆದಿದ್ದನು. ದೇವಿಯು ಇನ್ನು ಮುಂದೆ ಮಾನಸ ಪೂಜೆಯನ್ನು ಮಾಡುವಂತೆ ಆಜ್ಞಾಪಿಸಿದ್ದಳು. ಇದರಿಂದ ನಾನೇ ಶ್ರೇಷ್ಠ ಭಕ್ತನು, ನಮಗಿಂತ ಜಗತ್ತಿನಲ್ಲಿ ಮತ್ತೊಬ್ಬ ಶ್ರೇಷ್ಠ ಭಕ್ತರು ಯಾರೂ ಇಲ್ಲ ಎಂದು ಭಾವಿಸಿದ್ದನು. ಅವನಲ್ಲಿ ಅನುಷ್ಠಾನ ಸಾಧನದ ಅಹಂಕಾರ ತುಂಬಿತ್ತು. ಚಿದಂಬರನು ಅವತರಿಸಿದ ಕೀರ್ತಿಯನ್ನು ಅವನು ಕೇಳಿದ್ದನು. ಅವನು ಪೂರ್ಣಾವತಾರಿ ಎಂದು ಹೇಳುತ್ತಾರಲ್ಲ, ಅದು ಹೇಗೆ ಅವತರಿಸಿರುವನು? ಕಲಿಯುಗದಲ್ಲಿ ಇಂತಹ ಅವತಾರ ಎಂದಾದರೂ ಸಾಧ್ಯವೇ? ಆದರೂ ಅವನ ಕೀರ್ತಿಯು ಇಷ್ಟು ಹೇಗೆ ಪಸರಿಸಿದೆ? ಇದು ಅಸಾಧ್ಯ. ಪ್ರತ್ಯಕ್ಷ ನೋಡಿ ತಿಳಿದುಕೊಳ್ಳಬೇಕು ಎಂದು ಆಲೋಚಿಸಿ ಬಂಧು ಸಮೇತ ಅವರ ಅವತಾರ ಶಕ್ತಿಯನ್ನು ಪರೀಕ್ಷಿಸಲು ಸ್ವಾಮಿಯ ದರ್ಶನಕ್ಕಾಗಿ ಪ್ರಯಾಣ ಬೆಳೆಸಿ ಬಂದು ತಲುಪಿದನು. ಸ್ವಾಮಿಯ ದರ್ಶನವೂ ಆಯಿತು. ಸ್ವಾಮಿಯು ಅವನನ್ನು ಬರಮಾಡಿಕೊಂಡು ಆದರ ಸತ್ಕಾರ ಮಾಡಿ ಸನ್ಮಾನಿಸಿದನು. ಚಿದಂಬರ ಸ್ವಾಮಿಗಳು ತನ್ನ ಭಕ್ತಜನ ಸಮುದಾಯವನ್ನು ಬರಮಾಡಿಕೊಂಡರು. ಈಗ ನಮ್ಮಲ್ಲಿ ಮಹಾತಪಸ್ವಿಗಳು, ದಿಗ್ವಿಜಯ ಪಂಡಿತರು ನಮ್ಮ ಗ್ರಾಮಕ್ಕೆ ಬಂದಿರುವರು. ತಾವೆಲ್ಲರೂ ಅವರ ದರ್ಶನ ಪಡೆದುಕೊಂಡು ಪುನೀತರಾಗಿರಿ. ಅವರು ಚಾತುರ್ಮಾಸ ಪೂರ್ತಿ ಶೀತಕಾಲದಲ್ಲಿ ನೀರಿನಲ್ಲಿ ನಿಂತು ಮಳೆಯಲ್ಲಿಯೇ ತಪಸ್ಸು ಮಾಡಿ ದೇವಿಯ ಸಾಕ್ಷಾತ್ಕಾರ ಪಡೆದಿದ್ದರು ಎಂದು ಎಲ್ಲರಿಗೂ ಉಪದೇಶಿಸಿದರು. ಸ್ವಾಮಿಯ ಆಜ್ಞೆಯನ್ನು ಸ್ವೀಕರಿಸಿ ಭಕ್ತಜನ ಸಮುದಾಯವೆಲ್ಲ ಅವರ ದರ್ಶನ ಪಡೆಯಿತು. ಅವನ ಹೆಸರು ಹನುಮಂತ ಅವಧಾನಿ ಎಂದಿತ್ತು. ಚಿದಂಬರನ ವಾಸಸ್ಥಾನದ ಗ್ರಾಮದಲ್ಲಿಯೂ ಕೂಡ ತಮ್ಮ ಸಂಕಲ್ಪದಂತೆ ದೇವಿಯ ಮಾನಸ ಪೂಜೆಯನ್ನು ಮಾಡಿಕೊಂಡು ಇದ್ದರು. ಹೀಗೆ ನಿತ್ಯವೂ ನಡೆಯುತ್ತಿತ್ತು. ಆಗ ದೇವಿಯು ಪ್ರತ್ಯಕ್ಷಳಾಗಿ ಅವರ ಸಮ್ಮುಖದಲ್ಲಿ ವಿರಾಜಿಸುತ್ತಿದ್ದಳು. ಒಂದು ದಿನ ಬ್ರಾಹ್ಮಣನು ಏಕೋಭಾವದಿಂದ ದೇವಿಯ ಮಾನಸ ಪೂಜೆಯಲ್ಲಿ ನಿರತನಾಗಿದ್ದನು. ದೇವಿಯು ಅವನ ಮುಂದೆ ವಿರಾಜಮಾನವಾಗಿ ಕುಳಿತಿದ್ದಳು. ಚಿದಂಬರ ಮಹಾಸ್ವಾಮಿಗಳು ಅಲ್ಲಿ ಪ್ರಕಟವಾದರು. ಬ್ರಾಹ್ಮಣನ ಸಮ್ಮುಖದಲ್ಲಿ ಬಂದು ಕುಳಿತರು. ಈ ದೇವಿಯನ್ನು ತಮ್ಮ ಅಂತಃಶಕ್ತಿಯಿಂದ ಬದಿಗೆ ಸರಿಸಿದರು. ದೇವಿಗೆ ಹೊಡೆದು ಒಂದು ಕಡೆ ಸುಮ್ಮನೆ ಕುಳಿತುಕೊಳ್ಳಲು ಆಜ್ಞಾಪಿಸಿದರು. ದೇವಿಯು ಒಂದು ಮೂಲೆಯಲ್ಲಿ ಸ್ವಾಮಿಯ ಕೈಯಲ್ಲಿರುವ ಗುಂಡಿಯನ್ನು ಹಿಡಿದುಕೊಂಡು ಸುಮ್ಮನೆ ಕುಳಿತುಕೊಂಡಳು. ತಪಸ್ಸಿನಲ್ಲಿ ಬ್ರಾಹ್ಮಣನ ಮನಸ್ಸು ಚಂಚಲವಾಯಿತು. ದೇವಿಯ ಸ್ಥಾನವನ್ನು ಚಿದಂಬರನು ಆಕ್ರಮಿಸಿದುದನ್ನು ಕಂಡನು. ದೇವಿಯು ಒಂದು ಕಡೆ ಏನೂ ಮಾತನಾಡದೆ ಸುಮ್ಮನೆ ಕುಳಿತಿರುವುದನ್ನು ನೋಡಿದನು. ಈ ರೀತಿ ಮಾತನಾಡದೆ ದಿನನಿತ್ಯ ನಡೆಯತೊಡಗಿತು. ಆಗ ಬ್ರಾಹ್ಮಣನು, ದೇವ ಇದೇನು ಎಂದು ನಮಸ್ಕರಿಸಿ, ನಾನು ನಿತ್ಯ ದೇವಿಯ ಉಪಾಸನೆಯನ್ನು ಮಾಡಿ ಆಕೆಯನ್ನು ಪ್ರತ್ಯಕ್ಷ ಮಾಡಿಕೊಂಡು ಸಿದ್ಧಿ ಪಡೆದುಕೊಂಡಿದ್ದೆನು. ಈಗ ನಡೆದಿರುವುದೇನು? ತಾವು ಮಧ್ಯ ಹೇಗೆ ಬರುವಿರಿ? ನಾವು ಮೊದಲಿನಿಂದಲೂ ಈವರೆಗೆ ದೇವಿಯ ಸೇವೆಯನ್ನು ನಂಬುತ್ತಿರುವೆವು. ದೇವಿಗೂ ಕೂಡ ಈ ರೀತಿ ತೊಂದರೆಯಾಗಿದೆ. ಈ ಘಟನೆ ನಡೆಯುವುದಾದರೂ ಹೇಗೆ? ನಮ್ಮ ಉಪಾಸನೆಯು ನಡೆಯದಂತೆ ದಿಗ್ಬಂಧನವಾದಂತಿದೆ ಎಂದು ವಿಪ್ರನು ಮನಸ್ಸಿನಲ್ಲಿಯೇ ಲಜ್ಜಿತನಾದವನಾಗಿ ದಿಗ್ಭ್ರಾಂತನಾದನು. ಈವರೆಗೆ ಮಾಡಿದ ಉಪಾಸನೆಯ ಫಲವು ನಾಶವಾಯಿತು. ಇದಕ್ಕೆ ಕಾರಣ ಏನು? ಇದು ನನಗೂ ನನ್ನ ಉಪಾಸನಾ ದೇವತೆಗೂ ನಿಲುಕದ ಕೆಲಸ. ನಾನು ನನ್ನ ಸಾಧನೆಯ ಅಹಂಭಾವದಿಂದ ಚಿದಂಬರನನ್ನು ಲಕ್ಷ್ಯಕ್ಕೆ ತಾರದೆ ಪರೀಕ್ಷಿಸಲೋಸುಗ ಬಂದೆನು. ಪೂರ್ಣ ಬ್ರಹ್ಮಾವತಾರಿಯಾದ ಚಿದಂಬರನು ಇವನಾಗಿರುವುದರಿಂದ ತನ್ನ ಲೀಲಾ ನಾಟಕವನ್ನು ತೋರಿಸಿ ನನ್ನ ಸೊಕ್ಕನ್ನು ಮುರಿಯಲು ಈ ನಾಟಕ ಮಾಡಿರುವನು. ಇಲ್ಲವಾದರೆ ದೇವಿಯನ್ನು ಹೊಡೆದು ಒಂದು ಕಡೆ ಕೂಡುವಂತೆ ಮಾಡುವ ಶಕ್ತಿ ಬರಲು ಹೇಗೆ ಸಾಧ್ಯ ಎಂದು ಮನದಲ್ಲಿಯೇ ವಿಚಾರ ಮಾಡಿ ತಮ್ಮ ಅನುಷ್ಠಾನವನ್ನು ಅಲ್ಲಿಗೆ ಮುಗಿಸಿ ಸ್ವಾಮಿಯ ದರ್ಶನಕ್ಕಾಗಿ ಬಂದನು. ಹನುಮಂತ ಅವಧಾನಿಯು ಅಂದಿನಿಂದ ನಿತ್ಯ ದರ್ಶನಕ್ಕೆ ಬರತೊಡಗಿದನು. ಸ್ವಾಮಿಯ ಸಮ್ಮುಖದಲ್ಲಿ ನಿಂತು ನಮಸ್ಕರಿಸಿ ತನ್ನ ಸಂಸ್ಕೃತ ಪಾಂಡಿತ್ಯದಿಂದ ಸ್ವಾಮಿಯನ್ನು ಸ್ತುತಿಸಹತ್ತಿದನು. ಸ್ವಾಮಿಯು ಸಂತುಷ್ಟನಾದನು. ತನ್ನ ಭಕ್ತ ಸಮುದಾಯಕ್ಕೆ ಈ ಹನುಮಂತ ಅವಧಾನಿಯು ಮಹಾಪಂಡಿತನು ಇರುವನು. ತನ್ನ ತಪಸ್ಸಿನಿಂದ ದೇವಿಯನ್ನು ಸಾಕ್ಷಾತ್ಕರಿಸಿಕೊಂಡಿರುವನು. ಇಂಥವನ ದರ್ಶನವು ನಮ್ಮ ಭಾಗ್ಯ ಎಂದು ಕೊಂಡಾಡಿದರು. ಆಗ ಅವಧಾನಿಯು, ದೇವ, ತಮ್ಮ ಮುಂದೆ ನನ್ನ ಅನುಷ್ಠಾನ ಸಿದ್ಧಿಯು ಏನು ಮಹಾ? ಎಲ್ಲ ಸಿದ್ಧಿಗಳ ಎಲ್ಲ ದೇವತೆಗಳ ನಾಯಕ ನೀನಿರುವೆ. ಏಕೆ ನನ್ನನ್ನು ಇಷ್ಟು ಗೌರವಿಸಿ ಹೊಗಳಿ ಅಹಂಕಾರಕ್ಕೆ ಎಡೆ ಮಾಡುವೆ? ಈವರೆಗೆ ಇದ್ದ ಅಹಂಭಾವವು ಅಳೆದು ಹೋಗಿದೆ. ನಿನ್ನ ದರ್ಶನದಿಂದ ನನಗೆ ಅಹಂಕಾರ ಬರದಂತೆ ಅನುಗ್ರಹಿಸು. ನನ್ನ ಉಪಾಸನಾ ದೇವಿಯು ನಿನ್ನ ಸೇವೆ ಮಾಡುತ್ತಿರುವಾಗ ನನ್ನ ಪಾಡೇನು? ನಿನ್ನ ದರ್ಶನದ ನಂತರ ಬೇರೆ ಉಪಾಸನೆ ವ್ಯರ್ಥ. ದೇವ, ನಿನ್ನ ನಾಮವೇ ನನಗೆ ಸದಾ ನನ್ನ ಹೃದಯದಲ್ಲಿ ನೆಲೆಸುವಂತೆ ಕರುಣಿಸು ಎಂದು ನಾನಾ ರೀತಿ ಸ್ವಾಮಿಯ ಸ್ತುತಿಗೈದನು. ಸ್ವಾಮಿಯು ಅವನಿಗೆ ಅಳೆದುಳಿದ ಭ್ರಾಂತಿಯು ತೊಲಗಿ ಹೋಗಲು ಸಹಾಯವಾಗುವಂತೆ ದೃಷ್ಟಾಂತದಲ್ಲಿ 3 ಲೋಕದ ಒಡೆಯ ನಾನೇ ಇರುವೆ. ನಿನ್ನ ಉಪಾಸನಾ ದೇವಿಯಿಂದ ಹಿಡಿದು ಎಲ್ಲ ದೇವತೆಗಳ ಒಡೆಯ ನಾನು. ಇನ್ನು ನಿನಗೆ ಸಂಶಯ ಉಳಿದಿದೆಯೋ ನೋಡು. ಯುಗ ಯುಗದಲ್ಲಿ ಅವತಾರ ಮಾಡುವವನು ನಾನೇ. ಸೃಷ್ಟಿ, ಸ್ಥಿತಿ, ಲಯ ಕರ್ತನು ನಾನೇ. ಇನ್ನು ನಿನ್ನ ಸಂಶಯ ತೊರೆದು
ನಿಷ್ಕಲಂಕ ಭಕ್ತಿಯಿಂದ ಸೇವೆ ಮಾಡು ಎಂದು ನುಡಿದನು. ಹನುಮಂತಾವಧಾನಿಯು ಎಚ್ಚರವಾಗಿ, ಹೇ ದೇವ, ನೀನೇ ಈಶ್ವರನಿದ್ದು ದೃಷ್ಟಾಂತದಲ್ಲಿ ಉಪದೇಶ ನೀಡಿದಿ, ಈಗ ಸಂಪೂರ್ಣ ಪ್ರಾಯಶ್ಚಿತವಾಯಿತು ಎಂದು ಪ್ರಾತಃ ಕಾಲದಲ್ಲಿ ಸ್ನಾನಾದಿಗಳನ್ನು ತೀರಿಸಿಕೊಂಡು ಸ್ವಾಮಿಯ ಹತ್ತಿರ ಬಂದು ದರ್ಶನ ಪಡೆದುಕೊಂಡು ನಮಸ್ಕರಿಸಿ, ದೇವ, ನನಗೆ ಜ್ಞಾನೋದಯ ಆಯಿತು, ನನ್ನನ್ನು ಕೃಪೆ ಮಾಡಿ ಉದ್ಧರಿಸು ಎಂದು ಬೇಡಿಕೊಂಡನು. ಆಗ ಸ್ವಾಮಿಯು, ನೀವು ಅನುಷ್ಠಾನಿಕರು, ಸಿದ್ಧಿ ಪಡೆದವರು ಆಗಿರುವಿರಿ. ದುರಹಂಕಾರದಿಂದ ಪಾಂಡಿತ್ಯ ಮದದಿಂದ ಕೂಡಿದವರಾಗಿದ್ದುದರಿಂದ ನೀವು ಪ್ರಾಯಶ್ಚಿತ್ತ ಪಡಬೇಕಾಯಿತು. ಪಾಂಡಿತ್ಯ ತಪೋಬಲವನ್ನು ಉಪಯೋಗಿಸಿಕೊಂಡು ಇತರರಿಗೆ ಕೆಡಕಾಗದಂತೆ ಅವಮರ್ಯಾದೆ ಮಾಡದಂತೆ ನಡೆದು ಮಾನವರಿಗೆ ಉಪಕಾರಿಯಾಗಿ ನಿಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳಿರಿ ಎಂದು ಆಶೀರ್ವದಿಸಿ ಹೊರಡಲು ಆಜ್ಞೆ ಇತ್ತರು. ಚಿದಂಬರ ನಾಮ ಧ್ಯಾನ ಮಾತ್ರದಿಂದಲೇ ಮಾನವನು ಉದ್ಧಾರ ಹೊಂದುವನು. ಬ್ರಹ್ಮನು ಸೃಷ್ಟಿಯನ್ನು ನಿರ್ಮಿಸಿದನಷ್ಟೇ. ಚಿದಂಬರನ ಹಂಸರೂಪ ಉಪದೇಶದಿಂದ ಬ್ರಹ್ಮನು ಸೃಷ್ಟಿ ನಿರ್ಮಾಣ ಮಾಡಬೇಕಾಯಿತು. ಅಂದಮೇಲೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಚಿದಂಬರನ ಶಕ್ತಿ ಅಮೋಘವಾದುದು. ಅವನ ಲೀಲೆ, ಅವನ ಅವತಾರ ವೈಶಿಷ್ಟ್ಯ ತಿಳಿಯಲು ಮಾನವರಾದ ನಮಗೆ ಸಾಧ್ಯವಿಲ್ಲ ಎಂದು ನೆರೆದ ಭಕ್ತರು ಸ್ವಾಮಿಯನ್ನು ಕೊಂಡಾಡಿದರು. ಶ್ರೀ ಸದ್ಗುರು ಚಿದಂಬರಾರ್ಪಣಮಸ್ತು. ಶ್ರೀ ಸದ್ಗುರು ಶಂಕರ ಸತ್ಸಂಗ ಯೂಟ್ಯೂಬ್ ಚಾನಲ್.